ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಬರ್ತಡೇ ಇರೋ ಕಾರಣದಿಂದ ಸ್ವಲ್ಪ ಮಂಗಳವಾರ ಆಗಿರೋದ್ರಿಂದ ನಾನು ಎದ್ದು ಬಾಗಿಲು ಎಲ್ಲ ತೊಳೆಯೋಣ ಅಂದ್ಬಿಟ್ಟು ನೀಟಾಗೆಲ್ಲ ತೊಳ್ಕೊತಾ ಇದ್ದೀನಿ. ಫಸ್ಟ್ ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೇನೆ, ಬಾಗಿಲು ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಏಕೆಂದರೆ ನನ್ನ ಬರ್ತಡೇ ಇರೋದ್ರಿಂದ ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗಿ ಬಾಗಿಲಿಗೂ ಈ ಥರ ಡೆಕೋರೇಷನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಅರಿಶಿನ ಎಲ್ಲ ಸರ್ವಿ ಈ ಥರ ಮಾಡಿ ಎಲ್ಲ ಅರಿಶಿನ ಕುಂಕುಮ ಇಟ್ಟಿದ್ದಾದಮೇಲೆ ನಾನು ನೆಕ್ಸ್ಟು ಸ್ವಲ್ಪ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನೀರೆಲ್ಲ ಎರಚಿಬಿಟ್ಟು ನೀಟಾಗಿ ಒತ್ತಿ ನೀಟಾಗಿ ಈ ಥರ ಗುಡಿಸ್ಕೊಂಡು ನೆಕ್ಸ್ಟು ನೀಟಾಗೆಲ್ಲ ಈ ಥರ ಗುಡಿಸ್ಕೊಂಡೆ. ನನ್ನ ಮಗ ಕಡ್ಡಿ ಕೊಡು ಅಂತ ಬರ್ತಿದ್ದ. ಅಷ್ಟರಲ್ಲಿ ಅಜ್ಜಿ ಎದ್ದು ಬಂದು ಹೂವು ಕಿತ್ಕೊಂಡು ಕೊಟ್ಟರು. ನಾನು ಹೂವು ಎಲ್ಲ ಇಟ್ಟು ಈ ಥರ ಡೆಕೋರೇಷನ್ ಮಾಡಿ ಒಳಗೆ ಹೋದೆ. ಸ್ವಲ್ಪ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ನೆಲ ಒರೆಸ್ಬೇಕಲ್ಲ, ಸ್ವಲ್ಪ ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸೋಣ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮಾವ ನಾವು ಬಾಕ್ಸ್ ಕಟ್ಕೊಂಬಿಡ್ತೀವಿ, ಟೈಮ್ ಆಗಿಬಿಡುತ್ತೆ ಡ್ಯೂಟಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಾನು ಕೆಲಸ ಮಾಡೋಷ್ಟರಲ್ಲಿ ಅವರು ಎದ್ದು ಚಿತ್ರಾನ್ನ ಮಾಡಿತ್ತು ಅಮ್ಮ, ಅದರಿಂದ ಅವರೇ ಕಲಿಸ್ಕೊಂಡು ಅವರೇ ಹಾಕೊತಿದ್ರು. ಯಾಕೆ ನಾನೊಂದು ಕೆಲಸ ಅಮ್ಮ ಒಂದು ಕೆಲಸ ಮಾಡ್ತಿರೋದ್ರಿಂದ. ನೆಕ್ಸ್ಟ್ ನನ್ನ ತಮ್ಮಗೆ ನಾನೇ ಕಟ್ಟಬೇಕಾಗಿತ್ತು. ಅವರೆಲ್ಲ ಡ್ಯೂಟಿಗೆ ಹೋದರು. ಅಮ್ಮ ನಮ್ಮಯ್ಯ ಒಂದೇ ಸಲ ಡ್ಯೂಟಿಗೆ ಹೋದರು. ನಾನು ಎದ್ಬಿಟ್ಟು ಆಮೇಲೆ ಅವರಿಗೆಲ್ಲ ಕಟ್ಟಿ ಅವರೆಲ್ಲ ಹೋದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ನೆಲ ಎಲ್ಲ ಒರೆಸ್ಕೊಂಬಂದೆ. ನೀಟಾಗಿ ನೆಲ ಎಲ್ಲ ತೊಳೆದಿದ್ದಾದ್ಮೇಲೆ ನಾನು ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ನೋಡಿ, ಸ್ನಾನದಿಂದ ಬಂದು ಈ ಥರ ಬರ್ತಡೇಗೆ ಬಟ್ಟೆ ಹಾಕ್ಕೊಂಡು ನೋಡಿ ಈ ಥರ ರೆಡಿ ಆಗ್ತಾಯಿದ್ದೀನಿ. ಹೇಗಿದೆ ಡ್ರೆಸ್ ಅಂತ ತಿಳಿಸಿ. ನೆಕ್ಸ್ಟ್ ತಲೆಯೆಲ್ಲ ಗೋಚ್ಕೊಂಡು ರೆಡಿ ಆಗಿಬಿಡೋಣ, ಏಕೆಂದರೆ ಪೂಜೆ ಮಾಡಬೇಕು ಅಂತ. ನೆಕ್ಸ್ಟ್ ನೀಟಾಗಿ ರೆಡಿಯಾಗಿ ಬಂದು ನಾನು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೂವಿನ ಅಲಂಕಾರ ಎಲ್ಲ ಮಾಡಿ ನೆಕ್ಸ್ಟ್ ಪೂಜೆನೂ ಮಾಡ್ತಾಯಿದ್ದೀನಿ. ನಮ್ಮ ದೇವ್ರ ಮನೆ ಡೆಕೋರೇಷನ್ ಹೆಂಗೆ ಕಾಣಿಸ್ತಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಮತ್ತು ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ನೋಡಿ, ಲಾಸ್ಟ್ ಫೈನಲ್ ಪೂಜೆ ಎಲ್ಲ ಆದಮೇಲೆ ಈ ಫೋಟೋ ಹೊಡೆದಿರೋದು. ನೆಕ್ಸ್ಟ್ ಅಮ್ಮ ಜಾಮೂನ್ ಮಾಡಿದರು ನನ್ನ ಬರ್ತಡೇಗೆ ಸ್ವೀಟು. ಬನ್ನಿ ಜಾಮೂನ್ ತಿನ್ನೋಣ ಎಲ್ಲರೂ. ನೋಡಿ, ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ ಪ್ಲೇಟಿಗೆ. ನೆಕ್ಸ್ಟ್ ಬರ್ತಡೇ ಪಿಕ್ ಇದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತಿಳಿಸಿ. ನೆಕ್ಸ್ಟ್ ನೈಟ್ ಅಮ್ಮ ಬಂದು ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ಹುರ್ಕೊಳಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದಾರೆ. ನಾನು ಮಸಾಲೆ ರುಬ್ಬೋಣ ಅಂತ ಅಂದ್ಬಿಟ್ಟು ಎಲ್ಲ ಜಾರ್ಗೆ ಹಾಕ್ಕೊತಿದ್ದೆ. ಅಮ್ಮ ಮುದ್ದೆ ಮಾಡ್ಕೊತಾ ಇದ್ದರು. ನೆಕ್ಸ್ಟ್ ನೋಡಿ, ಮಸಾಲೆ ಎಲ್ಲ ಹಾಕಿದೆ, ಒಂದು ಕಡೆ ನೀರು ಇಟ್ಟಿದ್ದಾರೆ. ನೆಕ್ಸ್ಟ್ ಕೇಕೆಲ್ಲ ಇಟ್ಬಿಟ್ಟು ಟೇಬಲ್ ಮೇಲೆ ರೆಡಿ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಸಾಂಬಾರು ಕುದೀತಿತ್ತು, ಮುದ್ದೆನೂ ರೆಡಿಯಾಗಿದೆ, ಸೈಡ್ಸ್ಗೆ ಸೌತೆಕಾಯಿಯು ರೆಡಿಯಾಗಿದೆ. ಆಮೇಲೆ ಎಲ್ಲರೂ ಕೂತಿದ್ರು, ಕೇಕೆಲ್ಲ ಇಟ್ಟಿದ್ದಾಯಿತು. ನಾನು ಹೋಗಿ ಅಮ್ಮನ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಕೇಕೆಲ್ಲ ಇಟ್ಬಿಟ್ಟು ನೀಟಾಗಿ ಈ ಥರ ನಾನು, ನಮ್ಮ ಹಸ್ಬೆಂಡ್, ನನ್ನ ಮಕ್ಕಳು ಇಬ್ಬರು 4 ಜನನೇ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ವಿಶ್ ಮಾಡ್ತಿದ್ದಾರೆ. ಹೇಗಿದೆ ನಮ್ಮ ಬರ್ತಡೇ ಸೆಲೆಬ್ರೇಷನ್ ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ. ನಾನು ಮಾಡೋ ಮೊದಲನೇ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲರೂ ತಿನ್ನಿಸ್ಕೊಂಡು ಇದು ಲಾಸ್ಟ್ ಬರ್ತಡೇ ಪಿಕ್ ಆಗಿದೆ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್.